ಕಾಯಂ ನೌಕರರಿಗೆ ಜ್ಯೋತಿ ಸಂಜೀವಿನಿ ಅನುಷ್ಠಾನಗೊಳಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ವಸತಿ ಶಾಲೆಗಳ ನೌಕರರು ರಾಮನಗರ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಸೋಮವಾರ ಪ್ರತಿಭಟನಾ ಧರಣಿ ನಡೆಸಿದರು. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ, ಈ ಒಂದು ಸಂಘದ ಅಡಿಯಲ್ಲಿ ಸುಮಾರು 6800 ಕಾಯಂ ನೌಕರರು 2011-12ರಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ. ನಾವು ಇಂದು ಇಲ್ಲಿ ಸೇರಿರೋ ಉದ್ದೇಶ ಏನಂದರೆ, ನಮ್ಮ ಏನು ಕ್ರೈಸ್ ಸಂಸ್ಥೆ ಇದೆ, ಇಲ್ಲಿ ವಸತಿ ಶಾಲೆಗಳು ಏನಿದೆ ಅದು 1990ರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರ ಒಂದು ಜನ್ಮ ಶತಾಬ್ದಿಯ ಅಂಗವಾಗಿ ಕಂದಾಯ ಇಲಾಖೆ ಅಡಿಯಲ್ಲಿ 4 ವಸತಿ ಶಾಲೆಗಳು, ಒಂದು ಕಂದಾಯ ವಿಭಾಗಕ್ಕೆ 4 ವಸತಿ ಶಾಲೆಗಳು ಅಂತೇಳಿ ಅಂದು ಪ್ರಾರಂಭ ಮಾಡ್ತೇವೆ 1990ರಲ್ಲಿ. ಅದಾದ ನಂತರ ಅವನ್ನ ಒಂದೇ ಸೂರಿನಡಿಯಲ್ಲಿ ವಸತಿ ಶಾಲೆಗಳನ್ನ ತರಬೇಕು ಅಂತೇಳಿ 1999-2000ದಲ್ಲಿ ಕರ್ನಾಟಕ ವಸತಿ ಶಿಕ್ಷಣಗಳ ಸಂಸ್ಥೆ ಅಂತ ಒಂದೇ ಸೂರಿನಲ್ಲಿ ತರಬೇಕು ಅಂತ ಸ್ಥಾಪನೆಯನ್ನು ಮಾಡಲಾಗುತ್ತೆ. ಆದರೆ ಅಲ್ಲಿ ಕರ್ತವ್ಯ ನಿರ್ವಹಿಸ್ತಿರುವಂಥ 2011-12ರಲ್ಲಿ ನೇಮಕವಾದಂತಹ ಏನು ನಮ್ಮ ಕಾಯಂ ಸಿಬ್ಬಂದಿಗಳಿದ್ದೀವಿ, ಅವರಿಗೆ ಯಾವುದೇ ರೀತಿಯ ಸರ್ಕಾರದ ಸವಲತ್ತುಗಳನ್ನ ಇಂದುವರೆಗೂ ನೀಡ್ತಾ ಇಲ್ಲ. ಸೊ ಅದ ಬೇಡಿಕೆಗಳನ್ನ ನಾವು ಪ್ರಮುಖವಾಗಿ 5 ಬೇಡಿಕೆಗಳನ್ನ ಸರ್ಕಾರದ ಮುಂದಿಟ್ಟು ನಾವು ಹೋರಾಟಕ್ಕೆ ಕರೆ ಕೊಟ್ವಿ, ಸಾಂವಿಧಾನಿಕ ಸತ್ಯಾಗ್ರಹಕ್ಕೆ. ಮೊದಲನೇದಾಗಿ ನಮಗೆ ಸಪ್ರೇಟಾಗಿ ನಮಗೆ ಒಂದು ನಿರ್ದೇಶನಾಲಯ ನೀವು ಮಾಡಬೇಕು ಅಂತೇಳಿ. ಎರಡನೇ ಬೇಡಿಕೆ ಬಂದು ನಮ್ಮ DCRG ನಮಗೆ ಏನು ಸರ್ಕಾರಿ ನೌಕರರಿಗೆ ಸಿಗ್ತಾ ಇದೆ, DCRG ನಮಗೆ ಸಿಗ್ತಾ ಇಲ್ಲ, ಅದಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಮೂರನೇದಾಗಿ ನಮಗೆ ಜ್ಯೋತಿ ಸಂಜೀವಿನಿ ಯೋಜನೆ ಅಪ್ಲೈ ಆಗ್ತಾ ಇಲ್ಲ. ಸರ್ಕಾರಿ ಶಾಲೆಗಳು ಮಾತ್ರ, ಮಕ್ಕಳು ಮಾತ್ರ ಸರ್ಕಾರಿ ಮಕ್ಕಳಾಗ್ತಾರೆ, ಸರ್ಕಾರಿ ಶಾಲೆಯಲ್ಲಿ ಓದ್ತಾರೋ ಮಕ್ಕಳಾಗ್ತಾರೆ, ಸರ್ಕಾರಿ ಶಾಲೆಗಳಾಗ್ತಾರೆ. ಆದರೆ ಅಲ್ಲಿ ನಿರ್ವಹಿಸ್ತಿರುವಂತಹ ನೌಕರರು ಮಾತ್ರ ಸರ್ಕಾರಿ ನೌಕರರಲ್ಲ ಅಂಥೇಳಿ ಹೇಳ್ತಾರೆ, ಯಾವುದೇ ನಾವು ಸೌಲಭ್ಯ ಕೇಳೋಕ್ಕೋದ್ರೆ. ಇನ್ನು 4ನೇದಾಗಿ ಬಂದರೆ ನಮಗೆ ಯಾವುದೇ ರೀತಿಯ ಆರೋಗ್ಯ ಯೋಜನೆಗಳನ್ನ ಕೊಡ್ತಾ ಇಲ್ಲ. ಮತ್ತು ನಾವು ಬೇರೆ ಸರ್ಕಾರಿ ಶಾಲೆಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ವಸತಿ ಶಾಲೆಗಳಲ್ಲಿ 6ರಿಂದ 10ನೇ ತರಗತಿವರೆಗೂ ಕರ್ತವ್ಯವನ್ನು ನಿರ್ವಹಿಸಬೇಕಾಗತ್ತೆ. ಒಟ್ಟು 5 ತರಗತಿಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಮತ್ತು ಅಲ್ಲಿ 24 ಗಂಟೆ ನಾವು ನಮ್ಮ ಏನು ಕ್ವಾರ್ಟರ್ಸ್ ನಿಗದಿ ಮಾಡಿದರೆ ಅಲ್ಲೇ ಉಳಿದುಕೊಳ್ಬೇಕಾಗತ್ತೆ. 24 ಗಂಟೆ ನಾವು ಮಕ್ಕಳಿಗೆ ಸೇವೆಯನ್ನು ಒದಗಿಸ್ಬೇಕಾಗುತ್ತೆ. ಹಂಗಾಗಿ ನಾವು ಹೆಚ್ಚಿನ ಕಾರ್ಯಭಾರ ಇರೋದರಿಂದ ಸರ್ಕಾರಿ ಶಾಲೆಗಳಿಗೆ ಹೋಲಿಸ್ಕೊಂಡ್ರೆ 10% ವಿಶೇಷ ಒಂದು ವಿನಾಯಿತಿಯನ್ನು ಕೇಳ್ತಾ ಇದ್ದೀವಿ. 10% ಎಕ್ಸ್ಟ್ರಾ ನಮಗೆ ಸೌಲಭ್ಯವನ್ನು ಹೆಚ್ಚುವರಿಯಾಗಿ ವೇತನವನ್ನು ನೀಡಬೇಕು ಅಂತೇಳಿ. ಅದ್ರ ಜೊತೆಗೆ ನಾವು 5 ಇನ್ನೊಂದು ಏನಪ್ಪ ಕೇಳ್ತಾ ಇರೋದು ಅಂದರೆ, ಮನೆ ಬಾಡಿಗೆ ಮತ್ತು ಕಡ್ಡಾಯವಾಗಿ ನಮಗೆ ಕ್ವಾರ್ಟರ್ಸಲ್ಲಿ ಉಳಿಲೇಬೇಕು ಅಂಥೇಳಿ ನಮಗೆ ಷರತ್ತು ಇರೋದ್ರಿಂದ ನಮ್ಮ ಇಲಾಖೆಯಿಂದ ನಾವು ಹೆಚ್ಚಾರಿಯ ವಿನಾಯಿತಿಯನ್ನು ಕೇಳ್ತಾ ಇದ್ದೀವಿ. ಈ 5 ಬೇಡಿಕೆಗಳನ್ನ ಈಡೇರಿಸಬೇಕು ಅಂತೇಳಿ ನಾವು ಸುಮಾರು 13 ವರ್ಷದಿಂದ ಹೋರಾಟವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಯಾವುದೇ ಇದುವರೆಗೂ ಒಂದು ಬೇಡಿಕೆಯೂ ಕೂಡ ಸಹ ಈಡೇರಿಲ್ಲ. ಹಾಗಾಗಿ ಈಗ ಮೊನ್ನೆ ನಾವು 26, 27, 28ರಂದು ಫ್ರೀಡಮ್ ಪಾರ್ಕ್ನಲ್ಲಿ 3 ದಿನಗಳ ಕಾಲ ಇಡೀ ರಾಜ್ಯಾದ್ಯಂತ ಎಲ್ಲ ನೌಕರರು ಸೇರಿ 3 ದಿನಗಳ ಧರಣಿಯನ್ನು ಮಾಡಿದ್ವಿ. ಅಲ್ಲೂ ಕೂಡ ಯಾವುದೇ ಬೇಡಿಕೆಗೆ ಸ್ಪಂದನೆ ಸಿಗದೇ ಇರೋದ್ರಿಂದ ಅದನ್ನು ಜಿಲ್ಲಾ ಹಂತಕ್ಕೆ ಮುಂದುವರಿಸಿ, ಜಿಲ್ಲಾ ಹಂತದಲ್ಲಿ ಮೊದಲನೇ ದಿನ ಕಪ್ಪು ಪಟ್ಟಿ ಧರಿಸ್ಕೊಂಡು ನಾವು ಶಾಲೆಯಲ್ಲೇ ನಾವು ಕಪ್ಪು ಪಟ್ಟಿ ಧರಿಸಿ ಕೆಲಸ ಮಾಡಿದ್ವಿ. 2ನೇ ದಿನ ತರಗತಿಗಳನ್ನು ಬಹಿಷ್ಕಾರ ಮಾಡಿ ನಾವು ಅಲ್ಲಿ ಶಾಲಾ ಹಂತದಲ್ಲಿ ಮಾಡಿದ್ವಿ. 3ನೇ ದಿನ ಇಂದು ನಾವು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಹಂತದಲ್ಲಿ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಉಪವಿಭಾಗಾಧಿಕಾರಿಗಳು ಮತ್ತು ನಮ್ಮ ಕ್ರೈಸ್ ಸಂಸ್ಥೆಗಳಿಗೆ ಮುಖ್ಯಸ್ಥರಾದಂಥ ಮಾನ್ಯ ನಮ್ಮ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾಧಿಕಾರಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವ್ರಿಗೂ ಕೂಡ ನೇರವಾಗಿ ಮನವಿಯನ್ನು ನೀಡಿದ್ದೀವಿ. ಇಂದು ನಾವು ಆ ಮುಷ್ಕರವನ್ನು ಒಂದು ಮುಂದುವರಿಸುವ ನಿಟ್ಟಿನಲ್ಲಿ ಇಂದು ನಾವು ಇಲ್ಲಿ ತರಗತಿಗಳನ್ನು ಬಹಿಷ್ಕಾರ ಮಾಡಿ ನಾವು ಇಂದು ಇಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಂಡಿದ್ದೇವೆ. ನಮ್ಮ ಈ 5 ಬೇಡಿಕೆ ಈಡೇರಿಸಬೇಕಾಗಿ ನಮ್ಮ ಮಾನ್ಯ ಸಚಿವರಿಗೆ, ನಮ್ಮ ಮಾನ್ಯ ಕಾರ್ಯನಿರ್ವಾಹಕ ನಿರ್ದೇಶಕರು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ರವರಿಗೆ, ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ನಮ್ಮ ಇಲಾಖೆಯ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದ ಮಣಿವಣ್ಣನ್ ಸರ್ ಅವರಿಗೆ ಹಾಗೂ ನಮ್ಮ ಮಾನ್ಯ ಸಚಿವರಾದಂತಹ ಮಹದೇವಪ್ಪ ಸರ್ ಅವರಿಗೆ ಈ ಮೂಲಕ ನಾವು ಬೇಡಿಕೆಯನ್ನು ಈಡೇರಿಸಬೇಕಾಗಿ ತಮ್ಮ ಮೂಲಕ ಕಳಕಳಿಯಾಗಿ ಮನವಿಯನ್ನು ಮಾಡ್ತಾ ಇದ್ದೀವಿ.